ಇಲ್ಲಿಯವರೆಗೂ ಕೂಡ ಭಾರತ ಪಾಕ್ ದಾಳಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿರಲಿಲ್ಲ. ಸರ್ವಪಕ್ಷ ಸಭೆ ನೇತೃತ್ವವನ್ನ ವಹಿಸದೆ ದೂರವಿದ್ರು. ಎಲ್ಲೂ ಕೂಡ ಏನೂ ಇಲ್ಲ, ಬರೀ ಮೀಟಿಂಗ್ಗಳಲ್ಲಿ ಮಾತ್ರ ಆಯಿತು. ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥ ಟೀಕೆಗಳು ಕೂಡ ಹಲವು ಕಡೆಗಳಿತ್ತು. ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಎಲ್ಲದಕ್ಕೂ ಕೂಡ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಉತ್ತರವನ್ನ ಕೊಡ್ತಾರಾ ಅಂತಂದ್ರೆ ಕೊಡಬೇಕು. ಕಾರಣ ಈ ದೇಶದ ಪ್ರಧಾನಿಗಳು ಹಲವು ರೀತಿಯಾದಂಥ ಪ್ರಶ್ನೆಗಳು, ಜಿಜ್ಞಾಸೆಗಳು ಜನರ ಮುಂದೆ ಇದ್ದಾವೆ. ಏನು, ಯಾಕೆ ಇಂತಹ ನಿರ್ಧಾರಕ್ಕೆ ಭಾರತ ಬಂತು, ಇದೆಲ್ಲದಕ್ಕೂ ಕೂಡ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿರುವಂತಹ ಕರ್ತವ್ಯ ಮತ್ತು ಜವಾಬ್ದಾರಿ ರಾಷ್ಟ್ರದ ಪ್ರಧಾನಿಗಳಿಗಿದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ದೇಶದ ಜನ ಬಯಸ್ತಾ ಇರುವಂಥದ್ದು ಬೇರೆ. ದೇಶದ ಜನ ಏನು ಬಯಸ್ತಾ ಇದ್ದಾರೆ ಅದಕ್ಕೆ ತಕ್ಕಂಗೆ ನಾವು ಈ ಥರ ಕೆಲಸ ಮಾಡ್ತೀವಿ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದರು. ತದನಂತರ ಆಪರೇಷನ್ ಸಿಂಧೂರವನ್ನು ಮಾಡಿದರು. ತದನಂತರ ಪಾಕಿಸ್ತಾನ ದಾಳಿಯನ್ನು ಮಾಡಿತು, ಅದಕ್ಕೆ ಉತ್ತರವನ್ನು ಕೊಟ್ವಿ, ಅದನ್ನು ಫೇಸ್ ಮಾಡಿದ್ವಿ, ಎಲ್ಲವೂ ಆಯಿತು, ಫೈನ್. ಆದರೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಮತ್ತು ಅತ್ಯಂತ ಕರ್ತವ್ಯ ಇರುವಂಥದ್ದು ದೇಶದ ಪ್ರಧಾನಿಗೆ. ಇವತ್ತು ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಾ? ಅರುಣ್, ಖಂಡಿತವಾಗಿ ಕೂಡ ಸಾಕಷ್ಟು ಪ್ರಶ್ನೆಗಳಿರ್ತಕ್ಕಂಥದ್ದು. ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ ಭಾರತ ಒಪ್ಕೊಂಡಿದ್ದೇಕೆ, ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿಬಹುದಾಗಿತ್ತಲ್ವಾ, ಈ ರೀತಿಯ ಚರ್ಚೆಗಳು ದೇಶದಾದ್ಯಂತ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಎಲ್ಲ ಒಂದು ಕಡೆ ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಕೆಲವರು ಮೋದಿ ವಿರುದ್ಧ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ವಿಶ್ವಗುರು ಅಂತ ಕರೆಸ್ಕೊಳ್ತಾ ಇರ್ತಕ್ಕಂಥ ಮೋದಿಯವರು ಈಗ ಎಲ್ಲೋ ಒಂದು ಕಡೆ ಆ ಒಂದು ಟ್ರಂಪ್ ಅವರ ಮಧ್ಯಸ್ಥಿಕೆಯನ್ನು ಎದುರು ನೋಡಿ ಅಲ್ಲಿಂದ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಬೇಕಾಗಿತ್ತಾ, ಇದು ಒಂದು ರೀತಿಯಲ್ಲಿ ವಿಶ್ವ ಮಟ್ಟದಲ್ಲಿ ಒಂದು ಭಾರತದ ಒಂದು ಸ್ಥಿತಿಗತಿ ಏನಾಗ್ಬೋದು ಅನ್ನೋ ದೊಡ್ಡ ಮಟ್ಟದಲ್ಲಿ ಕೂಡ ಅದರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಹಾಗಾಗಿ ಅಂತಿಮವಾಗಿ ಇವತ್ತು ಪ್ರಧಾನಿಗಳು ಅದಕ್ಕೆ ಉತ್ತರಗಳನ್ನು ಕೊಡುವಂಥದ್ದಕ್ಕೆ ಕೂಡ ಸಿದ್ಧವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೋಸ್ಕರವಾಗಿಯೇ ಅವರು ಭಾಷಣವನ್ನು 8 ಗಂಟೆಗೆ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ 3-4 ವಿಚಾರಗಳು ಬರುತ್ತೆ. ಅಂದರೆ ಎಲ್ಲ ಒಂದು ಕಡೆ ಕದನ ವಿರಾಮ ಘೋಷಣೆ ಅವ್ರ ಕಡೆಯಿಂದ ನಮಗೆ ಅಪ್ರೋಚ್ ಆಗಿದ್ದರೂ ಕೂಡ, ಭಾರತ ಇಷ್ಟೊಂದು ಬಲಿಷ್ಠವಾಗಿದ್ದರೂ ಕೂಡ ಏಕೆ ನಾವು ಅದನ್ನು ಒಪ್ಕೊಳ್ಬೇಕಾಗಿತ್ತು, ಅಂದರೆ ಯಾವ ಕಾರಣಗಳಿಗೋಸ್ಕರವಾಗಿ, ಇದರಿಂದ ಭಾರತಕ್ಕೆ ಎಫೆಕ್ಟ್ ಆಗ್ತಾ ಇತ್ತೋ ಅಥವಾ ವಿಶ್ವದಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇತ್ತೋ, ಯಾವ ಕಾರಣಗಳಿಗೋಸ್ಕರವಾಗಿ ನಾವು ಒಪ್ಕೊಂಡ್ವಿ ಅನ್ನೋದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸೇನಾ ದಾಳಿಯ ಬಗ್ಗೆ ಆ ಒಂದು ಮಿಲಿಟರಿ ವ್ಯವಸ್ಥೆಯಲ್ಲಿರ್ತಕ್ಕಂಥವರು ಮತ್ತು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿಗಳು ಮಾತ್ರ ಒಂದು ರೀತಿಯಲ್ಲಿ ವಿವರಣೆಯನ್ನು ಕೊಡುವಂಥ ಕೆಲಸವನ್ನು ಇಷ್ಟು ದಿನಗಳ ಕಾಲ ಮಾಡ್ತಾಯಿದ್ರು. ಆದರೆ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಯಾರೊಬ್ಬರೂ ಕೂಡ ಈ ಒಂದು ವಿಚಾರವಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ, ರಾಜತಾಂತ್ರಿಕ ವಿಚಾರವಾಗಿ ಕೂಡ ಮಾತನಾಡಿಲ್ಲ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಆ ವಿಚಾರಗಳನ್ನೆಲ್ಲವನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಆ ಒಂದು ವಾಯುನೆಲೆಗಳನ್ನು ಒಂದು ರೀತಿಯಲ್ಲಿ ಉಡಿಸ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಎಲ್ಲ ಒಂದು ಕಡೆ ಅಣ್ವಸ್ತ್ರ ಈ ಒಂದು ನಿಯರ್ ಬೈ ಒಂದು ರೀತಿಯಲ್ಲಿ ನೆಲ ಸಮ ಆಗಿರ್ತಕ್ಕಂಥದ್ದು ವಿಚಾರಗಳು ಕೂಡ ಇದೆ. ಇದೆಲ್ಲದಕ್ಕೂ ಕೂಡ ಪ್ರಧಾನಿಯವರು ಸ್ಪಷ್ಟನೆ ಕೊಡುವಂಥ ಸಾಧ್ಯತೆ ಇದೆ. ನಾವು ಇದರ ಎಳೆಯ ಮೇಲೆ ಈ ಒಂದು ಕದನ ವಿರಾಮಕ್ಕೆ ನಾವು ಒಪ್ಕೊಂಡಿದ್ದೀವಿ, ಆದರೂ ಕೂಡ ಇದು ಅಗ್ರಿಮೆಂಟ್ ಅಲ್ಲ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನು ಏನು BJPಯ ಥಿಂಕ್ ಟ್ಯಾಂಕ್ ಅವರು ಹೇಳ್ತಾ ಇದ್ದಾರೋ ಅದನ್ನೇ ಹೇಳ್ತಾರೋ ಅಥವಾ ಬೇರೆ ಏನಾದರೂ ಹೊಸ ವಿಚಾರ ಇರುತ್ತೋ ಅನ್ನೋದನ್ನು ಕೂಡ ಕಾದು ನೋಡಬೇಕು ಅವರು.